ನಮಸ್ತೆ ವೀಕ್ಷಕರೇ. ಜುಲೈ 2026 ಮೀನರಾಶಿಯವರಿಗೆ ಈ ತಿಂಗಳು ಯಾವ ರೀತಿ ಫಲಗಳಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅವರ ಫಲಗಳು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಈ ತಿಂಗಳಲ್ಲಿ ಯಾವ ಮನೆಯಿಂದ ಯಾವ ಮನೆಗೆ ಗ್ರಹಗಳು ಬದಲಾವಣೆ ಆಗುತ್ತೆ, ಅದರಿಂದ ಏನು ಪರಿಣಾಮ ಆಗುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಜುಲೈ 4ನೇ ತಾರೀಕು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಶುಕ್ರನ ಪ್ರವೇಶ ಆಗುತ್ತೆ. ಆನಂತರದಲ್ಲಿ 7ನೇ ತಾರೀಕಿನಿಂದ 24ನೇ ತಾರೀಕುವರೆಗೂ ಮಿಥುನ ರಾಶಿಯಲ್ಲಿ ಬುಧನ ವಕ್ರ ಸಂಚಾರ ಕೂಡ ನಡೆಯುತ್ತೆ. ಆನಂತರದಲ್ಲಿ ನಿಮಗೆ 16ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ. ಅಲ್ಲಿ ಗುರು ಕೂಡ ಇರೋದರಿಂದ ಗುರು ಮತ್ತು ಸೂರ್ಯನ ಸಂಯೋಗ ಕೂಡ ಅಲ್ಲಿ ಆಗುತ್ತೆ. ಆನಂತರದಲ್ಲಿ ನಿಮಗೆ ಏನಪ್ಪ ಅಂದರೆ 27ನೇ ತಾರೀಕು ಈ ತಿಂಗಳು 27ನೇ ತಾರೀಕು ನಿಮ್ಮದೇ ರಾಶಿಯಲ್ಲಿ ಇರ್ತಕ್ಕಂತಹ ಶನಿ ಮಹಾತ್ಮರು ವಕ್ರಗತಿಯಲ್ಲಿ ಸಂಚಾರವನ್ನು ಆರಂಭ ಮಾಡ್ತಾರೆ. ಅದರಿಂದ ಕೂಡ ನಿಮಗೆ ಪರಿಣಾಮಗಳು ಆಗಬಹುದು. ಇದೆಲ್ಲದರ ಬದಲಾವಣೆಗಳಿಂದ ಈ ತಿಂಗಳು ನಿಮಗೆ ನಿಮ್ಮ ರಾಶಿ ಮೇಲೆ ಯಾವ ರೀತಿ ಪರಿಣಾಮ ಆಗುತ್ತೆ ಅನ್ನೋದನ್ನು, ಫಲಗಳು ಯಾವ ರೀತಿ ಸಿಗುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಉದ್ಯೋಗ ಮತ್ತು ವೃತ್ತಿ ಜೀವನದ ಬಗ್ಗೆ ನೋಡಲಿಕ್ಕೆ ಹೋದರೆ, ಉದ್ಯೋಗದಲ್ಲಿ ನೋಡಲಿಕ್ಕೆ ಹೋದರೆ ನಿಮಗೆ ಏನಪ್ಪ ಅಂತಂದರೆ 5ನೇ ಮನೆಯಲ್ಲಿ ಗುರು ಮತ್ತು ಸೂರ್ಯ ಇರೋದ್ರಿಂದ ಉದ್ಯೋಗದಲ್ಲಿ ನಿಮಗೆ ಬಡ್ತಿ ಪಡಿತಕ್ಕಂಥದ್ದು, ಪ್ರಮೋಷನ್ ಆಗ್ತಕ್ಕಂಥದ್ದು, ಇಲ್ಲ ನೀವು ಕೆಲಸ ಏನಾದರೂ ಬದಲಾವಣೆ ಮಾಡಬೇಕು ಅಂತಂದರೆ ಈ ತಿಂಗಳು ಉತ್ತಮವಾದಂತಹ ಸಮಯ. ನಿಮಗೆ ಹೆಚ್ಚಿನ ಪ್ರಮೋಷನ್ ಮತ್ತು ಹೆಚ್ಚಿನ ಸಂಬಳದ ಜೊತೆಗೆ ನಿಮಗೆ ಉದ್ಯೋಗ ಕೂಡ ಬದಲಾವಣೆ ಈ ತಿಂಗಳು ಖಂಡಿತವಾಗ್ಲೂ ಆಗುತ್ತೆ. ವ್ಯವಹಾರದ ವಿಚಾರ ನೋಡ್ಲಿಕ್ಕೆ ಹೋದರೆ ವ್ಯವಹಾರದಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಏನಪ್ಪ ಅಂತಂದ್ರೆ ಹಳೆಯ ಹಣ ಬರ್ತಕ್ಕಂಥದ್ದು, ಇಲ್ಲ ನಿಮ್ಗೆ ಏನಪ್ಪ ಅಂತಂದ್ರೆ ನಿಮ್ಗೆ ಏನಾದರೂ ಹೂಡಿಕೆ ಮಾಡಿರ್ತಕ್ಕಂಥದ್ದು, ಇಷ್ಟು ದಿನ ನೀವು ವ್ಯವಹಾರದಲ್ಲಿ ಬಿಸ್ನೆಸ್ಸಲ್ಲಿ ಸ್ಥಿರ ಆಸ್ತಿಗಾಗಿರ್ಬೋದು, ಹಳೆಯ ಹೂಡಿಕೆಗಳೇನಿರ್ತದೆ ಅದರಿಂದ ನಿಮಗೆ ಲಾಭ ಪಡಿತಕ್ಕಂಥದ್ದು ಖಂಡಿತವಾಗ್ಲೂ ಆಗತ್ತೆ. ಆನಂತರದಲ್ಲಿ ಆರ್ಥಿಕ ವಿಚಾರ ನೋಡ್ಲಿಕ್ಕೆ ಹೋದರೆ ಆರ್ಥಿಕತೆಯಲ್ಲಿ ನಿಮಗೆ ಯಾಕಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಧನ ಲಾಭ ಆಗ್ತಕ್ಕಂಥದ್ದು, ನೀವೇನಾದರೂ ಹಳೆದ ಇನ್ಶೂರೆನ್ಸ್ ಮಾಡಿಸಿರ್ತೀರಾ, ಇಲ್ಲ ಯಾವುದೋ ಒಂದು ಪಾಲಿಸಿ ಮಾಡಿರ್ತೀರಾ, ಯಾವುದೋ ಒಂದು ಆಸ್ತಿ ಮೇಲೆ ಹೂಡಿಕೆ ಮಾಡಿರ್ತೀರಾ, ಅದೆಲ್ಲ ನಿಮಗೆ ಆರ್ಥಿಕತೆಯಲ್ಲಿ ನಿಮಗೆ ಖಂಡಿತವಾಗಲೂ ವಾಪಸ್ ಈ ತಿಂಗಳು ನಿಮಗೆ ರಿಟರ್ನ್ ಆಗ್ತಕ್ಕಂತಹ ಚಾನ್ಸಸ್ ಇದೆ. ಬಟ್ ಅಲ್ಲೇ ನಿಮ್ಗೆ ಏನಪ್ಪ ಅಂದ್ರೆ 6ನೇ ಮನೆಯಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಶುಕ್ರ ಇರೋದ್ರಿಂದ, ಅದ್ರ ಜೊತೆ ಕೇತು ಕೂಡ ಇರೋದ್ರಿಂದ ನೀವೇನೋ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡಬೇಕು, ನಾನು ಆ ರೀತಿ ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅಂತಂದರೆ ಅಲ್ಲಿ ಖರ್ಚಿನ ಅವಶ್ಯಕತೆಗಳು ಕೂಡ ತುಂಬ ಆಗುತ್ತೆ. ಅದರ ಬಗ್ಗೆ ನೀವು ಗಮನ ವಹಿಸಲೇಬೇಕಾಗತ್ತೆ. ಇಲ್ಲಾಂದರೆ ಬಂದಂಥದ್ದೆಲ್ಲ ಅಲ್ಲಿ ನೀವು ಕಳ್ಕೊಳ್ಳುವಂಥ ಚಾನ್ಸಸ್ ಕೂಡ ಇರುತ್ತೆ. ಆನಂತರದಲ್ಲಿ ಕೌಟುಂಬಿಕ ಮತ್ತು ಪ್ರೀತಿ ವಿಚಾರ ನೋಡ್ಲಿಕ್ಕೆ ಹೋದರೆ ನಿಮ್ಮ ಕೌಟುಂಬಿಕ ವಿಚಾರ ತುಂಬ ಚೆನ್ನಾಗಿರುತ್ತೆ ಈ ತಿಂಗಳು. ಕುಟುಂಬದ ವಿಚಾರದಲ್ಲಿ ತಾಯಿ ಜೊತೆ ಆಗಿರ್ಬೋದು, ಹೆಂಡತಿ ಜೊತೆ ಆಗಿರ್ಬೋದು, ಅಣ್ಣ ತಮ್ಮಂದಿರ ಜೊತೆ ಆಗಿರ್ಬೋದು, ಕುಟುಂಬದಲ್ಲಿ ತುಂಬ ನೀವು ತಾಳ್ಮೆಯಿಂದ ಹೋಗ್ತೀರಾ. ಆನಂತರದಲ್ಲಿ ಅವ್ರ ಜೊತೆ ನೀವು ತುಂಬ ಪ್ರೀತಿ ವಿಶ್ವಾಸದಿಂದ ಹೋಗ್ತಕ್ಕಂಥದ್ದು ಕೂಡ ಆಗುತ್ತೆ. ಬಟ್ ಬುಧನ ವಕ್ರಗತಿಯಿಂದ ಸ್ವಲ್ಪ ತಾಯಿ ಜೊತೆಗೆ ನೀವು ಮಾತುಕತೆಯಲ್ಲಿ ವಿರಸ ಆಗ್ಬೋದು, ತಾಯಿ ಜೊತೆಗೆ ಸ್ವಲ್ಪ ಮಾತುಕತೆಯಲ್ಲಿ ಕಿರಿಕಿರಿ ಆಗ್ಬೋದು. ಏನಾದರೂ ತಾಯಿ ಜೊತೆ ಸಂಬಂಧದಲ್ಲಿ ನಿಮ್ಗೇನಾದರೂ ಕಿರಿಕಿರಿ ಬಂದರೆ ತುಂಬ ತಾಳ್ಮೆಯಿಂದ ಇರ್ತಕ್ಕಂಥದ್ದು ಅದೇ ನಿಮಗೆ ಸೊಲ್ಯೂಷನ್. ಈ ತಿಂಗಳು ತುಂಬ ತಾಳ್ಮೆಯಿಂದ ಹೋಗುವಂಥದ್ದೇ ಸೊಲ್ಯೂಷನ್ ಆಗಿರುತ್ತೆ. ಆನಂತರದಲ್ಲಿ ನಿಮಗೆ ಪ್ರೀತಿ ಪ್ರೇಮದ ವಿಚಾರಗಳನ್ನು ನೋಡಲಿಕ್ಕೆ ಹೋದರೆ ಪ್ರೇಯಸಿ ಜೊತೆಗೂ ಕೂಡ ನೀವು ಪ್ರೇಯಸಿ ಆಗಿರ್ಬೋದು, ಪ್ರಿಯಕರ ಆಗಿರ್ಬೋದು, ಅವ್ರ ಜೊತೆಗೂ ಕೂಡ ಹೆಚ್ಚಿನ ಸಮಯ ಕಳೀತಕ್ಕಂಥದ್ದು, ಇಲ್ಲ ದೂರದಲ್ಲಿದ್ದರೆ ಇಷ್ಟು ದಿನ ನೀವು ದೂರ ಇದ್ದರೆ ಇವಾಗ ಭೇಟಿ ಆಗ್ತಕ್ಕಂಥದ್ದು, ಆನಂತರದಲ್ಲಿ ಮಾತನಾಡ್ತಕ್ಕಂಥದ್ದು ಕೂಡ ಈ ತಿಂಗಳು ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಬಟ್ ನಿಮ್ಮದೇ ರಾಶಿಯಲ್ಲಿ ಇರ್ತಕ್ಕಂತಹ ಶನಿ ಮಹಾತ್ಮರು ಇರೋದ್ರಿಂದ ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ನೀವು ಹೋಗ್ತಕ್ಕಂಥದ್ದು ಈ ತಿಂಗಳು ಒಳ್ಳೆಯದು. ಆನಂತರದಲ್ಲಿ ನಿಮಗೆ ಶಿಕ್ಷಣದ ವಿಚಾರ ನೋಡ್ಲಿಕ್ಕೆ ಹೋದರೆ ಈ ತಿಂಗಳು ಶಿಕ್ಷಣ ನಿಮಗೆ ಸುವರ್ಣ ಅವಕಾಶ, ಮೀನರಾಶಿಯವರಿಗೆ ಸುವರ್ಣ ಅವಕಾಶ ಕೂಡ ಖಂಡಿತವಾಗಲೂ ಇದೆ. 5ನೇ ಮನೆಯಲ್ಲಿ ನಿಮಗೆ ಗುರು ಇರೋದ್ರಿಂದ ಮತ್ತು ಸೂರ್ಯನ ಪ್ರವೇಶ ಆಗೋದ್ರಿಂದ ಉನ್ನತ ವಿದ್ಯಾಭ್ಯಾಸದಲ್ಲಾಗಿರ್ಬೋದು, ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಾಗಿರ್ಬೋದು ಖಂಡಿತವಾಗ್ಲೂ ನೀವು ಉತ್ತೀರ್ಣರಾಗ್ತೀರಾ ಮತ್ತು ನೀವು ಖಂಡಿತವಾಗ್ಲೂ ಅಲ್ಲಿ ಯಶಸ್ಸನ್ನು ಗಳಿಸ್ತೀರಾ ಅಂಥೇಳಿ ಹೇಳ್ಬೋದು. ಕೊನೆಯದಾಗಿ ನಿಮಗೆ ಆರೋಗ್ಯದ ವಿಚಾರ ನೋಡಲಿಕ್ಕೆ ಹೋದರೆ ಆರೋಗ್ಯದಲ್ಲಿ ನಿಮಗೆ ಯಾಕಂದರೆ ನಿಮಗೆ 27ನೇ ತಾರೀಕಿನಿಂದ ಶನಿ ಮಹಾತ್ಮರ ವಕ್ರ ಸಂಚಾರ ಆಗೋದರಿಂದ, ನಿಮ್ಮದೇ ರಾಶಿಯಲ್ಲಿ ಶನಿ ಮಹಾತ್ಮರು ಇರೋದರಿಂದ ನಿಮ್ಮ ದೇಹದ ಮೇಲೆ ಆಲಸ್ಯ ಆಗಿರ್ಬೋದು, ಕಣ್ಣಿಗೆ ಸಂಬಂಧಪಟ್ಟ ಕಾಯಿಲೆ ಆಗಿರ್ಬೋದು, ಇಲ್ಲ ಕಾಲಿಗೆ ಸಂಬಂಧಪಟ್ಟ ಕಾಯಿಲೆ ಆಗಿರ್ಬೋದು, ಆನಂತರದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆ ಆಗಿರ್ಬೋದು ಬರ್ತಾ ಹೋಗುತ್ತೆ. ನೀವು ದಿನನಿತ್ಯ ವ್ಯಾಯಾಮ ಮಾಡ್ತಕ್ಕಂಥದ್ದು, ಇಲ್ಲ ವಾಕಿಂಗ್ ಮಾಡ್ತಕ್ಕಂಥದ್ದು, ಆನಂತರದಲ್ಲಿ ದಿನನಿತ್ಯ ಸೇವನೆ ಮಾಡ್ತಕ್ಕಂಥ ಊಟದ ಮೇಲೆ ಗಮನ ಹರಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ ನಿಮಗೆ ಸಾತಿ ಕೂಡ ನಡೀತಾ ಇದೆ. ಅದರಿಂದ ನೀವು ಸ್ವಲ್ಪ ಆರೋಗ್ಯದ ಬಗ್ಗೆ ನೀವು ಎಚ್ಚರ ವಹಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು. ಇದು ನೀವು ಯಾಕಂದರೆ ಇದೆಲ್ಲ ಗ್ರಹಗತಿಗಳಿಂದ ಸ್ವಲ್ಪ ನಿಮ್ಗೆ ಏನಾದರೂ ಮುಕ್ತಿ ಬೇಕು, ಸ್ವಲ್ಪ ಮನಃಶಾಂತಿ ಬೇಕು ಅಂದರೆ ನಿಮಗೆ ಶನಿ ಮಹಾತ್ಮರ ದೋಷ ಇರೋದ್ರಿಂದ, ಶನಿ ಮಹಾತ್ಮರು ನಿಮಗೆ ಸಾತಿ ನಡೀತಾ ಇರೋದ್ರಿಂದ ನಿಮಗೆ ಪ್ರತಿ ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ಮತ್ತು ಪ್ರತಿ ಶನಿವಾರ ನೀವು ಶನಿ ಮಹಾತ್ಮರ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳಿ ಎಣ್ಣೆ ದೀಪ ಹಚ್ತಕ್ಕಂಥದ್ದು
ತುಂಬ ಒಳ್ಳೆಯದು. ನಿಮಗೆ ನಿಮ್ಮದೇ ರಾಶಿ ಅಧಿಪತಿ ಆಗಿರ್ತಕ್ಕಂತಹ ಗುರುವಿನ ದೃಷ್ಟಿ ನಿಮ್ಮ ಮೇಲೆ ಇರಲಿ. ಗುರುವಿನನ್ನು ನೀವು ಆ್ಯಕ್ಟಿವ್ ಮಾಡ್ಕೊಳ್ಳಿಕ್ಕೋಸ್ಕರ ಪ್ರತಿ ಗುರುವಾರ ನೀವು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ತಕ್ಕಂಥದ್ದು ಕೂಡ ತುಂಬ ಒಳ್ಳೆಯದು. ಅದೇ ಥರ ಪ್ರತಿ ಶನಿವಾರ ಆದಷ್ಟು ಕಪ್ಪು ಕಡಲೆಯನ್ನು ನೀವು ಬಡವರಿಗೆ ದಾನ ಮಾಡೋದ್ರಿಂದ ಕೂಡ ನಿಮಗೆ ಮನಃಶಾಂತಿ ದೊರಕ್ಬೋದು. ಇನ್ನೂ ಏನಾದರೂ ಹೆಚ್ಚಿನ ಸಮಸ್ಯೆಗಳಿತ್ತು, ನಿಮ್ಮ ಜಾತಕದ ಬಗ್ಗೆ ಹೆಚ್ಚಿನ ತಿಳ್ಕೋಬೇಕು ಅಂತಂದರೆ ಕೆಳಗಡೆ ಕಾಣ್ತಕ್ಕಂತಹ ನಂಬರಿಗೆ ಕರೆ ಮಾಡಿ, ಇಲ್ಲ ನೇರವಾಗಿ ಸಹ ನೀವು ಬಂದು ಭೇಟಿ ಆಗ್ಬೋದು. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.